ಪ್ರೀತಿ ಯಾರು ಮಾಡಿಲ್ಲ ಹೇಳಿ? ಎಲ್ಲರೂ ಮಾಡಿದ್ದಾರೆ, ಮಾಡ್ತಿದ್ದಾರೆ. ಹುಟ್ಟಿದ ಮೊದಲನೇ ಕ್ಷಣದಿಂದ ಸಾಯೋ ಕೊನೆಯ ಗಳಿಗೆವರೆಗೂ ಒಬ್ಬರನ್ನೆಲ್ಲ ಒಬ್ಬನ ಪ್ರೀತಿಸ್ತಾನೇ ಇರ್ತೀವಿ. ಪ್ರೀತಿನ ಯಾವ ಥರ ಮಾಡಬೇಕು ಅಂತ ಟೈಟಾನಿಕ್ಕಿಂದ ಹಿಡಿದು ಯಾರೇ ನೀನು ಚೆಲುವೆ ತನಕ ಎಲ್ಲರೂ ತೋರಿಸ್ಬಿಟ್ಟಿದ್ದಾರೆ. ಆದರೆ ಪ್ರೀತಿನ ಯಾವ ಥರ ಮಾಡಬಾರ್ದು ಅಂತ ಬಹುಶಃ ಯಾರೂ ತೋರಿಸಿಲ್ಲ ಅನಿಸುತ್ತೆ. ಆ ಒಂದು ವಿಭಿನ್ನ ಪ್ರಯತ್ನವೇ ನಮ್ಮ ಪ್ರೇಮ ಟೂಡಿ ಒಳಗಣ್ಣಿನಿಂದ ನೋಡಿ. ಪ್ರೇಮಕ್ಕೆ ಕಣ್ಣೇ ಇಲ್ಲ. ನಿಮ್ಮ ಪರ್ಸ್ಗೆ ತೂಕನೇ ಇಲ್ಲ. ನಿಮ್ಮ ಹುಡುಗಿರ್ ಕೈಗೆ ಬಾಯಿಗೆ ಸೆನ್ಸರ್ ಅನ್ನೋದೇ ಇಲ್ಲ. ಬಾಡಿ ಸಿಕ್ಕಾಬಟ್ಟೆ ಜಾಮ್ ಆಗಿದೆ. ನಡಿ ಕಬ್ನಾಲ್ ಕುಡಿಯೋಣ. ಥ್ಯಾಂಕ್ ಯು. ಗೋಲಿ ಹೊಡೆದು ಸೋಡಾ ಕುಡಿಸೋ ಟೈಮಲ್ಲಿ ಕಬ್ಬಿನಲ್ಲಿ ಕುಡಿಸಿದ್ಯಲ್ಲ, ಇಷ್ಟೇ ನಿನ್ನ ಪೌರುಷ. ಹೌದೌದು, ಬಾಟ್ಲುಗಳಲ್ಲಿ ಮಕ್ಳು ಉಡ್ಸೋ ಯೋಜನೆ ಬಂದಿದ್ದೋ ಕಬ್ನಾಲ್ಗೂ ಬೆಲೆನೆಲ್ದಿದ್ದಂಗೆ ಆಗೋಯ್ತು. ತುಂಬಾ ದಿನದಿಂದ ಮನ್ಸಲ್ಲಿ ಒಂದು ಕ್ವಶನ್ ಮಾರ್ಕ್ ಇದೆ, ಕ್ಲಿಯರ್ ಮಾಡ್ಕೊಳ್ಳಾ? ನಮ್ದೇನಿದ್ರು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕಂಡೀಷನ್ಸ್ ಅಪ್ಲೈ. ನನಗಿಂತ ಮುಂಚೆ ಬೇರೆ ಯಾವ ಪ್ರಪೋಸಲ್ಲು ಬಂದಿರಲಿಲ್ವಾ? ಏನೋ ತಕ್ಕಮಟ್ಟಕ್ಕೆ ಬಂದಿತ್ತು, ನಾವೇ ಒಪ್ಕೊಳ್ಳಿಲ್ಲ. ಓಹೋ, ಅದ್ಯಾಕೋ? ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳೆಲ್ಲ ಯಗ್ರಿ ನಿಗ್ರಿ ಗಂಟೆ ಹೊಡಿತಾರೆ, ಆದರೆ ದೇವ್ರು ಹೊರ ಕೊಡೋದು ಯಾರೋ ಒಬ್ರಿಗೆ ಮಾತ್ರ. ಹಂಗೆ ನಮ್ದಿರ್ಲಿ, ನಿಮ್ದೇನು ಕತೆ? ಖಾಲಿ ಸೈಟ್ ಇದೆ ಅಂತ ತುಂಬಾ ಜನ ಪಾಯ ತೊಡಕ್ ಬಂದ್ರು, ನಾವೇ ಜಾಗ ಕೊಡ್ಲಿಲ್ಲ. ಯಾಕೆ? ಯಾರು ಮನೆ ಕಟ್ತಾರೆ ಅನ್ನೋ ಗ್ಯಾರಂಟಿ ಇರ್ಲಿಲ್ವಾ? ಹಾಗೇನಿಲ್ಲ, ತೀರ್ಥ ಅಂತ ಹಸು ಗಂಜಲ ಕುಡಿಬೋದು, ಆದ್ರೆ ನಾಯಿ ಉಚ್ಚೆ ಕುಡಿಯಕ್ಕಾಗತ್ತಾ? ಬೇಕಾಗಿತ್ತು. ನಡಿಯಮ್ಮ, ಯಾವಾಗಲೂ ಮಿಡಿ ಮುಂದೆ ಪ್ಯಾಂಟ್ ಹಿಂದೆ ತಾನೆ. ನೋಡ ಮಗ, ಸೂಪರ್ ಪೀಸು ಸ್ಲೀವ್ಲೆಸ್ ಡ್ರೆಸ್ ಹಾಕೋ, ಹೆಂಗೈತಾಳೆ. ಇದು ಶಾರ್ಟು. ಹಾ, ಏನ್ ಮುಖ ನೋಡ್ತಿದ್ಯಾ? ದುನಿಯಾದಲ್ಲಿ ಇಂಥ ನನ್ನ ಮಕ್ಕಳು ಇರ್ತಾರೆ. ಇಂಥವ್ರ ದರ್ದ್ ಹೋಗ್ಸಕ್ಕೆ ಹುಡುಗಿರ್ ದಾದಾಗಿರಿ ಮಾಡಿನೂ ಬದುಕ್ಬೇಕು. ಥೂ, ನೀವ್ ಗಂಡಸ್ರೆ ಎಷ್ಟು? ಹುಡುಗಿ ಟೈಟ್ ಟಾಪು ಸ್ಲೀವ್ಲೆಸ್ ಡ್ರೆಸ್ ಹಾಕೊಂಡ್ ಬಂದ್ರೆ ಸಾಕು, ಬಾಲ್ಸ್ ನೋವಾಗೋವರೆಗೂ ಹೊಡಿತಾನೆ ಇರ್ತೀರಾ. ಏನಂದೆ? ಹೆಲೋ, ಕನ್ಫ್ಯೂಸ್ ಆಗ್ಬೇಡ. ಐಬಾಲ್ ನೋವಾಗೋವರೆಗೂ ಕಣ್ ಹೊಡಿತಾನೆ ಇರ್ತೀರಾ ಅಂದೆ. ನೀವು ಹುಡುಗಿರ ನೆಟ್ಕ ಇರ್ತೀರಾ, ಬಗ್ಗುದ್ರೆ ಬ್ಯಾಕ್ ಕಾಣಬೇಕು, ನೆಪಕ್ಕೆ ಮಾತ್ರ ಮೈ ಮೇಲೆ ಬಟ್ಟೆ ಇರಬೇಕು. ಒಳ ಉಡುಪೆಲ್ಲ ಹಂಗೆ ಕ್ಲಿನಿಕ್ ಆಲ್ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ. ಸೊಳ್ಳೆ ಪರ್ದೆ ಮೈ ಬಟ್ಟೆ ಮಾಡ್ಕೊಬಿಟ್ಟಿರ್ತೀರಾ. ಈ ತರ ಬಟ್ಟೆ ಹಾಕೊಂಡ್ಮೇಲೆ ಹುಡುಗರು ಕಣ್ಣು ಹೊಡಿದೆ ದೇವಸ್ಥಾನಕ್ಕೆ ಹೋಗಿ ಗಾಳ ಗಂಟೆನ ಹೊಡಿತಾರೆ. ಹುಡುಗಿರು ಗುಂಡ್ಗಿದ್ರೆ ಲಕ್ಷಣ, ಗುಂಡ್ಗಿದ್ರಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ನೀವು ಲವ್ವರ್ಸಾ? ಹೆಂಗ್ ಕಾಣಿಸ್ತಾ ಇದೀವಿ? ಕನ್ಫರ್ಮೇಶನ್ಗೆ ಕೇಳ್ದೆ, ಕ್ಲಿಯರ್ ಮಾಡು ಗುರು. ಗುರು ಲವರ್ಸೇ, ಏನೀಗ? 5 minutes ಟೈಮ್ ಪ್ಲೀಸ್. ನಿಮ್ಮ ಹತ್ರ ಮಾತಾಡ್ಬೋದಾ? ನಮ್ಮ ಹತ್ರ ನಿಂದೇನ್ ಮಾತು? ಚಪ್ಪಾಳೆ ಬಂತು. ಹೆಂಗ್ ಬಂತು? ಅಯ್ಯೋ, 2 ಕೈ ಸೇರ್ತು, ಚಪ್ಪಾಳೆ ಬಂತು. ಇದನ್ ಕೇಳಕ್ಕೆ 5 ನಿಮಿಷ ಟೈಮ್ ಬೇಕಾಗಿತ್ತಾ? ಒಳ್ಳೆ ಕುಡುಕ್ ನನ್ ಮಗನ್ ತಂದು. ಹಿಂಗೇನೆ ಲವ್ ಅಲ್ಲಿ ಇಬ್ರು ಕಡೆಯಿಂದನೂ ತಪ್ಪಾಗುತ್ತೆ. ಜಾಸ್ತಿ ತಪ್ಪಾದ್ರೆ ಹೊಟ್ಟೆ ದಪ್ಪ ಆಗುತ್ತೆ. ನಾವೇನ್ ತಪ್ಪು ಮಾಡಿದೀವಿ? ನಮ್ಮ ಹತ್ರ ಏನಿ ಕೇಳ್ತಾ ಇದ್ಯಾ? ನಿಮ್ ಕೂಸು ನಿಮ್ಮನೆ ಮುಂದೆ ಕಕ್ಕ ಮಾಡಿದ್ರೆ ಅದು ನಿಮ್ಗೆ ಅಸಹ್ಯ ಅಲ್ಲ, ಬೀದಿಲ್ ಹೋಗೋರ್ಗೆ ಕೆಟ್ಟ ಕಾಣುತ್ತೆ. ಹಂಗೆ ನೀವು ಮಾಡೋ ತಪ್ಪುಗಳು ನಿಮ್ಗೆ ಗೊತ್ತಾಗಲ್ಲ. ಬೇರೆಯವ್ರು ಹೇಳ್ದಾಗ್ಲೇ
ಅದು ನಿಮಗೆ ತಪ್ಪು ಅಂತ ಗೊತ್ತಾಗುತ್ತೆ. ನೀವೀಗಿನ ಕಾಲದಲ್ಲಿ ಲವರ್ಸ್ ಹೆಂಗಿದ್ದೀರಪ್ಪ? ರೋಡ್ಗಳಲ್ಲಿ ರೋಮಿಂಗು, ಮಾಲ್ಗಳಲ್ಲಿ ಮೀಟಿಂಗು, ಮಲ್ಟಿಪ್ಲೆಕ್ಸ್ಗಳಲ್ಲಿ ಕಿಸ್ಸಿಂಗು, ಗೆಸ್ಟ್ ಹೌಸಲ್ಲಿ ಯೌವನದ ಕಟ್ಟೆ ಹೊಡಿತಿದ್ದಂಗೆ ಮೈ ಮೇಲೆ ಬಟ್ಟೆನೇ ಇಲ್ದಿರೋ ಥರ ಲವ್ ಮಾಡ್ತೀರಾ. ಪಾರ್ಕ್ಗಳಲ್ಲಿ ಪ್ರೀತಿನ ಪ್ರದರ್ಶನಕ್ಕೆ ಇಟ್ಟು ಲವ್ ಮಾಡ್ತೀರಾ. ಥಿಯೇಟ್ರಲ್ಲಿ ತೀಟೆ ತೀರ್ಸ್ಕೊಳ್ಳೋಕ್ಕೋಸ್ಕರ ಲವ್ ಮಾಡ್ತೀರಾ. ಕಾಲೇಜ್ಗಳಲ್ಲಿ ಕಷ್ಟಪಟ್ಟು ಲವ್ ಮಾಡ್ತೀರಾ. ಕಾರಲ್ಲಿ ಇಕ್ಕಟ್ಟಿನಿಂದ ಲವ್ ಮಾಡ್ತೀರಾ. ಆಮೇಲೆ ಇಷ್ಟೆಲ್ಲ ಆದಮೇಲೆ ಯಾರ್ಯಾರು ನಮ್ಮ ಪ್ರೀತಿನ ನೋಡಿಲ್ವೋ ಅವರೆಲ್ಲ ನೋಡಲಿ ಅಂತ ಒಂದು MMSನೂ ರಿಲೀಸ್ ಮಾಡ್ತೀರಾ. ಅದಕ್ಕೆ ಸೆನ್ಸೇಷನಲ್ ಆಗಿರೋ ಟೈಟ್ಲುಗಳು ಬೇರೆ. ಮಂಗಳೂರು ಮಿಂಚು, ಮಲ್ಲಿಗೆ ಅಂತ. ಇನ್ನು ಸ್ವಲ್ಪ ದಿನ ನಮ್ಮ ಜನ ಲವರ್ಸ್ ಅಂದರೆ ಹೇಸಿಗೆ ಥರ ನೋಡ್ತಾರೆ. ಇಷ್ಟೆಲ್ಲ ಆಗಬಾರ್ದು ಅಂದರೆ ನೀವು ಹುಷಾರಾಗಿರಿ. ಅದರಲ್ಲೂ ಹುಡುಗಿರು ನಿಮ್ಮ ಹುಷಾರಲ್ಲಿ ನೀವಿರಿ. ತಪ್ಪು ಮಾಡಿದ್ರೆ ತಪ್ಪು, ತಪ್ಪನ್ನ ತಿಳ್ಕೊಳ್ದೇ ಇದ್ರೆ ತಪ್ಪು, ತಪ್ಪನ್ನ ತಿದ್ಕೊಳ್ದೇ ಇದ್ರೆ ತಪ್ಪು. ಮದುವೆಗೆ ಮುಂಚೆ ಕೈಯಲ್ಲಿ ಪಾಪು ತಪ್ಪು, ಮಂಗಳಸೂತ್ರ ಇಲ್ಲದೆ ಕಾಮಸೂತ್ರ ಕೈ ಹಾಕೋದು ತಪ್ಪು. ಗುರು ಹಾಗಾದ್ರೆ ಪ್ರೀತಿಸೋದೇ ತಪ್ಪ? ಗೆಳೆಯರೆ, ಪ್ರೀತಿಸಿ ತಪ್ಪಲ್ಲ. ಆದರೆ ಒಬ್ರಿಗೊಬ್ರು ಪ್ರಾಣ ಕೊಡೋ ಥರ ಪ್ರೀತಿ ಮಾಡಿ, ದೇಹ ಕೊಡೋ ಥರ ಅಲ್ಲ.